ಹುಲುಲ್ಗೋ ಚುರಂಬುಲ್ಗೋ ಹುಲುಲ್ಗೋ ಹುಲುಲ್ಗೋ ಚುರಂಬುಲ್ಗೋ. ನನ್ನ ಹೆಸರು ಗುರ್ಲಿಂಗಪ್ಪ ಭರಮಪ್ಪ ಬಿಡಿನಾಳ್, ಸಾಕಿನ್ ಮುಷ್ಟಿಕೊಪ್ಪ. MBBS ಮುಗಿಸಿ ಈ ಒಂದು ಗದಗ್ ಕಾಟೇಜ್ ಹೈಸ್ಕೂಲ್ಗೆ ಕಾಟೇಜ್ ಹಾಸ್ಪಿಟ್ಲ್ಗೆ ಬಂದೆ. ಹಾಸ್ಪಿಟ್ಲಿಗೆ ಬಂದರೂ ಸಹಿತ ಅಲ್ಲಿ ನಾನು ಪ್ರತಿ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ನಮ್ಮ ಊರಿಗೆ ಮುಷ್ಟಿಕೊಪ್ಪಕ್ಕೆ ಹೋಗ್ತಿದ್ದೆ. ಅಲ್ಲಿ ಒಕ್ಕಲ್ತನದಲ್ಲಿ ಭಾಗವಹಿಸ್ತಿದ್ದೆ, ಒಕ್ಕಲ್ತನ ಮಾಡ್ತಿದ್ದೆ. ಮುಂದೆ ನಾನು ಈ ಗದಗಿನಲ್ಲಿ ಸೇವೆ ಮಾಡುತ್ತಾ ನನ್ನದೇ ಆದ ಸ್ವಂತ ಆಸ್ಪತ್ರೆ ಮಾಡಿಕೊಂಡೆ. ಸರ್ಕಾರಿ ಸೇವೆಯನ್ನು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ನನ್ನ ಸ್ವಂತ ಹಾಸ್ಪಿಟ್ಲ್ ಮಾಡಿದ ಮ್ಯಾಗೆ ನನಗೆ ಒಕ್ಕಲ್ತನದ ಮೊದಲೇ ಹವ್ಯಾಸ ಇದ್ದರಿಂದ ಈ ನನ್ನ ಸಮೀಪನೇ ನನಗೆ ಒಂದು ಹೊಲ ಬೇಕಂತೇಳಿ ಒಂದು 25 ಎಕರೆ ಈ ಒಂದು ಬಳಗಾನ ರಸ್ತೆಯಲ್ಲಿ ಒಂದು 25 ಎಕರೆ ಜಮೀನು ಖರೀದಿ ಮಾಡಿ ನಾನೇ ಸ್ವತಃ ಪ್ರತಿ ವರ್ಷ ನಮ್ಮ ರೈತರು ಕರ್ಕೊಂಡು ನಾನೇ ಒಕ್ಕಲ್ತನ ಮಾಡ್ತೀನಿ, ನಾನೇ ಬಿತ್ತಿಸ್ತೀನಿ, ನಾನೇ ನೇಗಿಲ ಹೊಡಿಸ್ತೀನಿ, ನಾನೇ ಕಸ ತೆಗಿಸ್ತೀನಿ. ಎಲ್ಲವನ್ನೂ ನಾನೇ ಖುದ್ದಾಗಿ ಪ್ರತಿ ದಿನಾಲು ಸಹಿತ ಒಂದೊಂದ್ಸಲ ಹೊಲಕ್ಕೆ ಬರ್ತೀನಿ. ಮುಂಜಾನೆ ಬರ್ತೀನಿ, ಸಂಜೆ ಮುಂದೆ ಬರ್ತೀನಿ. ಇವನ್ನ ಕಾಳು ಹಚ್ಚಿದಾಗ ದವಾಖಾನೆಗೆ ಹೋಗ್ತೀನಿ, 3 ಗಂಟೆವರೆಗೆ ದವಾಖಾನೆ ಕೆಲಸನೂ ಮಾಡ್ತೀನಿ. ಆ ರೀತಿ ಮತ್ತೆ 5 ಗಂಟೆ ಇದು ಮುಗಿದ್ಮ್ಯಾಗ, ದವಾಖಾನೆ ಮುಗಿದ್ಮ್ಯಾಗ ಮತ್ತೆ ಹೊಲಕ್ಕೆ ಬರ್ತೀನಿ. ಹೀಗೆ ನನ್ನ ಒಕ್ಕಲ್ತನದ ಹವ್ಯಾಸ ಭಾಳ ಚೆನ್ನಾಗಿ ನಡೆದಿದೆ. 2012ರಿಂದ ನಾನು ಈ ಒಂದು ಬಳಗಾನೂರಿನಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದೀನಿ. ಅವಾಗಿನಿಂದನೂ ಪ್ರತಿ ವರ್ಷ ನಾನು ಎಳ್ಳಮಾಸಿ ಮಾಡ್ತಾ ಇದ್ದೆ. ಆ ಎಳ್ಳಮಾಸಿ ಮಾಡ್ತಾ 2015-16ಕ್ಕೆ ನಾನು ಎಳ್ಳಮಾಸಿ ಮಾಡಿದ್ರೆ ಅಷ್ಟೇ ಪೂಜೆ ಮಾಡಿ ಒಂದು ಚರಗ ಚೆಲ್ಲೋದ್ರಿಂದ ಅದು ಮುಗಿಯಂಗಿಲ್ಲ. ಭೂಮಿ ತಾಯಿಗೆ ಒಂಥರ ನಾವು ಅವರಿಗೆ ಥ್ಯಾಂಕ್ಸ್, ಒಂಥರ ಒಳ್ಳೆ ಥ್ಯಾಂಕ್ಸ್ ಹೇಳ್ದಂಗೆ ಭೂಮಿ ತಾಯಿಗೆ, ನಮ್ಗೆ ಒಳ್ಳೆ ಫಸಲು ಕೊಡ್ರಿ. ಈ ಎಳ್ಳಮಾಸಿ ಉದ್ದೇಶ ಏನಂದ್ರೆ ಭೂಮಿ ತಾಯಿಗೆ ಒಂದು ನಮನ ಮಾಡೋದು, ನಮಗೆ ಒಳ್ಳೆ ಫಸಲು ಕೊಡ್ರಿ ಭೂಮಿ ತಾಯಿ ಅಂತೇಳಿ. ಅದನ್ನೇ ರೈತರಿಗೆ ನಾನು ಇದನ್ನ ಬರೀ ಇಷ್ಟ ಮಾಡೋದು ನಡೆಯಂಗಿಲ್ಲ, ರೈತರಿಗೆ ಸನ್ಮಾನ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಚೆನ್ನಾಗಿರುತ್ತೆ ಅಂತೇಳಿ ಪ್ರತಿ ವರ್ಷ ಎಳ್ಳಮಾಸಿ ದಿವಸ ರೈತರ ಹಬ್ಬ, ಇದು ಒಂದು ರೈತರ ಹಬ್ಬ. ರೈತರಿಗೆ ಪ್ರೋತ್ಸಾಹ ನೀಡಬೇಕು, ರೈತರಿಗೆ ಒಂದು ಪ್ರೇರಣೆ ನೀಡಬೇಕು, ಅವ್ರಿಗೂ ಒಕ್ಕಲ್ತನದಲ್ಲಿ ಹವ್ಯಾಸ ಬೆಳಿಬೇಕು, ನಾನು ಇಷ್ಟು ಬೆಳಿಬೇಕು ಅಂತೇಳಿ ಅವ್ರಿಗೂ ಮನಸ್ಸು ಮೂಡ್ಲಿ ಅಂತೇಳಿ ಪ್ರತಿ ವರ್ಷ 5ರಿಂದ 10 ಜನ ನಾವು ಇಲ್ಲಿ ಸನ್ಮಾನ ಮಾಡ್ತೀವಿ. ಪ್ರತಿ ವರ್ಷ ಕರೆಸಿ ರೈತರಿಗೆ ಈ ವರ್ಷ ವಿಶೇಷವಾಗಿ ನಮ್ಮ ಗದಗ್ ತಾಲೂಕಿನ ಒಂದು 3 ಜನರು ದಕ್ಷಿಣ ಏಷ್ಯಾ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ವಿನ್ನರ್ ಆಗಿದ್ದಾರೆ, ಜಯ ಗಳಿಸಿದ್ದಾರೆ. ಆ ಜಯ ಗಳಿಸಿದ್ರಿಂದ ಅವ್ರನ್ನೂ ಸಹಿತ ಈಗ ದಾರಿಯಲ್ಲಿ ಇದ್ದಾರೆ, ಈಗ ಆಲ್ರೆಡಿ ದಾಟಿದ್ದಾರೆ. ಅವ್ರಿಗೂ ಸಹಿತ ನಾವು ಈ ಸಲ ಸನ್ಮಾನ ಇಟ್ಕೊಂಡಿವಿ. ವಿಶೇಷ ಖಾದ್ಯಗಳನ್ನ ತಯಾರು ಮಾಡ್ತೀವಿ, ವಿಧವಾದ ಖಾದ್ಯಗಳು. ಆ ಖಾದ್ಯಗಳೆಂದ್ರೆ ಈ ಒಂದು ಹಸಿರು ಪಲ್ಯ, ಹಸಿರು ಮೆಂತ್ಯ ಸೊಪ್ಪು, ಸೌತೆಕಾಯಿ, ಗಜ್ರಿ, ನಿಂಬೆಹಣ್ಣು, ಅದೇ ರೀತಿ ಮೆಣಸಿನಕಾಯಿ, ಒಂದು ಕರಿದ ಮೆಣಸಿನಕಾಯಿ ಕಡಿದಕ್ಕೆ, ಆಮೇಲೆ ಚಟ್ನಿ, ವಿಧವಾದ ಚಟ್ನಿ, ಅಗಸಿ ಚಟ್ನಿ, ಒಂದು ಶೇಂಗಾ ಚಟ್ನಿ, ಪುಂಡಿ ಸೊಪ್ಪು, ಮತ್ತು ಮಡಕೆ ಕಾಳು ಪಲ್ಯ, ಎಣ್ಣೆಗಾಯಿ ಬದ್ನಿಕಾಯಿ, ಆಮೇಲೆ ಚಪಾತಿ, ಎಳ್ಳು ಹಚ್ಚಿದ ರೊಟ್ಟಿ, ಸಜ್ಜಿ ರೊಟ್ಟಿ, ಎಳ್ಳು ಹಚ್ಚಿದ ಜೋಳದ ರೊಟ್ಟಿ, ಎಳ್ಳು ರೊಟ್ಟಿ, ಸಜ್ಜಿ ರೊಟ್ಟಿ, ಶೇಂಗಾ ಹೋಳಿಗೆ, ವಿಶೇಷವಾಗಿ ನವಣೆ, ಇದು ಒಂದು ಎಳ್ಳು ಹೋಳಿಗೆ. ವಿಶೇಷವಾಗಿ ಎಳ್ಳಮಾಸಿಗೆ ಇದೊಂದು ವಿಶೇಷತೆ, ಒಂದು ಎಳ್ಳು ಹೋಳಿಗೆ. ಇದು ಒಂದು ವೆಜ್ ಪಲಾವು, ಆಮೇಲೆ ವಿಧ ಬಜ್ಜಿ ಕರಿಯೋದು, ಆಮೇಲೆ ಹಪ್ಪಳ. ದೊಡ್ಡ ಮಗ ಭರತ್ ಡಾಕ್ಟರ್ ರೀ, ಅವ್ರ ಮಿಸಸ್ ಭಾವನಾ ಅವರು ಡಾಕ್ಟರ್, ಇವರು ಇಂಜಿನಿಯರ್ ಸುಧಾ, ಇವ್ರ ಮನೆಯವರು ರಾಘವೇಂದ್ರ ಕುಮಾರ್, ನನ್ನ ಮೊಮ್ಮಕ್ಕಳ ಅನ್ವಿಕಾ, ಜಾನ್ವಿಕಾ, ಮೊಮ್ಮಗ ರಿಷಿ ಅಂತಾರೆ.